ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇವತ್ತೈತಿ ಸೋಮವಾರ. ಚಿಕ್ಕು ಸ್ಕೂಲಿಗೆ ಹೋಗಲಿಲ್ಲ, ಯಾಕಂದ್ರೆ ಆಕೆ ಬೆಳಗ್ಗೆ 6 ಗಂಟೆಕನ ವಾಂತಿ ಹೋಗಿದ್ಲು. ನಿನ್ನೆನೆ ಹೊಟ್ಟೆ ನೋಸಾತ್ತೆ ನಾತಿದ್ಲು. ಆಮೇಲೆ ಜ್ವರ ಎಲ್ಲ ಕಡಿಮೆ ಆಗಿದಾವ. ಈಗ ಔಷಧ ತೊಗೊಂಡಿದ್ಲು, ಜ್ವರ ಕಡಿಮೆ ಆಗಿದಾವು. ಜ್ವರದ ಔಷಧ ಕುಡಿದಕ್ಕೂ ಏನೋ ಗೊತ್ತಿಲ್ಲ, ವಾಮಿಟಿಂಗ್ ಆಗತ್ತಿತ್ತು. ವಾಮಿಟಿಂಗ್ ಸೆನ್ಸೇಷನ್ ಆಗತ್ತಿತ್ತು ಆಕೆಗೆ ನಿನ್ನೆ. ಸೊ ಇವತ್ತು ಬೆಳಗ್ಗೆ ವಾಂತಿ ಮಾಡ್ಕೊಂಡ್ಲು. ಅದಕ್ಕಾಗಿ ಇರಲಿ ಹೋಗಲಿ, ಒಂದಿನ ಕ್ಲಾಸ್ ತಪ್ಪಿಸ್ರೆ ಏನಾಗಂಗಿಲ್ಲ ಅಂಥೇಳಿ ಇವತ್ತು ಹೆಂಗಿದ್ರು ಹಾಫ್ ಡೇ ಐತೆ ಅವ್ರಿಗೆ. ಒಂದು 3 to 4 ಪೀರಿಯಡ್ಸ್ ಅಷ್ಟೇ ನಡೀತಾವು, 4 ಪೀರಿಯಡ್ಸ್ ಅಷ್ಟೇ ನಡೀತಾವು. ಹಾಗಾಗಿ ಈಕೆಗೆ ಸ್ಕೂಲಿಗೆ ಕಳಿಸ್ಲಿಲ್ಲ. ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಟಿ ವಿ ನೋಡ್ಕೊತ ಬಿದ್ದಾಳಕ್ಕೆ. ಅಂದು ಪೂಜೆ ಎಲ್ಲ ಆಯಿತು. ಚರಿನೂ ರೆಡಿ ಆಗ್ಯಾಳು. ಚರಿ ನಾನಾ ಚಿಕ್ಕನ ರೆಡಿ ಅದು. ಆಕೆ ಇಡ್ಲಿ ತರಕ್ಕೆ ಅವ್ರ ಅಪ್ಪನ ಜೊತೆ ಹೋಗಿದ್ಲು, ಚಿಕ್ಕಗೆ ಇಡ್ಲಿ ತಿನ್ನಿಸ್ಬೇಕಂತೇಳಿ. ಚರಿದು ಫೇವ್ರೇಟ್ ಇಡ್ಲಿ ನೋಡ್ರಿ, ಚಪ್ಪಲ್ಲ ಅಲ್ಲೇ ಅವ್ರ ಅಕ್ಕನೂ ಅದಾವು. ಅದಕ್ಕೆ ಅದನ್ನು ತೊಗೊಂಡು ಬಂದು ಇಲ್ಲಿ ಇಡಕ್ಕೆ ಕಬೋರ್ಡ್ದಾಗ. ಒಟ್ಟು ಹೊರಗೆ ಚಪ್ಪಲ್ ಅದು ಕಾಣಬಾರ್ದಕ್ಕೆ, ನೀಟಾಗಿರ್ಬೇಕೆಲ್ಲ. ಡನ್ನ. ನಾಷ್ಟ ಮಾಡಿ ಇವಾಗ ತಲೆ ತಲೆಗೆ ಎಣ್ಣೆ ಹಚ್ಚಕಿಗೆ ತಲೆ ಹಿಕ್ಕಿನು ಪೌಡ್ರ್ ಹಚ್ಚಿ ಟಿಕ್ಕೆ ಹಚ್ಚನೀಗ ಮಾಡಕ್ಕ. ಶಾಮಿ ಕಡೆ ಹೋಗೋದು. ಆಗಳಕ್ಕೆ ರೆಡಿ ಆಗೋಲ್ದನ ಇಡ್ಲಿ ತರಕ್ಕೆ ಹೋಗಿದ್ಲು. ಇಲ್ಲ ಹಚ್ಕೊಲ್ಲ, ಅಲ್ಲಿ ಹೋಗಿ ಹಚ್ಕೋಕೆ. ಮಿರರ್ದಾಗ ನೋಡಿ ಹಚ್ಕೋ. ಸಾಕು ಬಿಡ. ಚಿಕ್ಕುಗ ಎಳ್ನೀರು ತಂದುಕೊಟ್ಟ ಚಂದನ. ಇವತ್ತು ಚೈರಿನ ಬಿಡಾಕೆ ಹೊಂಟಿದ್ದ. ಚಿನ್ನಾಗೂ ಯಾಕೋ ಆರಾಮ ಅನಿಸ್ಲಾಗಿತ್ತು, ಅದಕ್ಕೆ ಚಿನ್ನ ಬರಲೇ ಇಲ್ಲ. ಅಂಗಡಿಯಾಗ ಕೂತಿದ್ದ, ರೆಸ್ಟ್ ಮಾಡತ್ತಿದ್ದ. ಹಾಗಾಗಿ ಇಲ್ಲಿ ನಮ್ಮ ಚರಿಗೆ ಸ್ಕೂಲಿಗೆ ಹೋಗಕ್ಕೆ ಮನಸ್ಸೇ ಇರಲಿಲ್ಲ. ಅವ್ರ ಅಕ್ಕ ಮನೆಯಾಗಿದ್ದದಕ್ಕೆ, ಅವ್ರ ಅಕ್ಕ ಸ್ಕೂಲಿಗೆ ಹೋಗಿರಲಿಲ್ಲ ಇವತ್ತು. ಹಾಗಾಗಿ ಆಕೆಗೆ ಹೋಗಕ್ಕೆ ಮನಸ್ಸಿರಲಿಲ್ಲ. ಬಾಯ್ ಬಾಯ್. ನಮ್ಮ ಚಿಕ್ಕುಗ ಚಂದು ಎಳ್ನೀರು ತಂದು ಕೊಟ್ಟ. ಈಗ ಚಿಕ್ಕುಗೆ ಎಳ್ನೀರು ಕೊಡೋಣ. ಚಿಕ್ಕು ಎಳ್ನೀರು ಕುಡಿ. ತೆಗಿತೇನೆ, ಹಿಡಿ. ಆ ಫೋನಾರೆ ಬಂದ್ ಮಾಡ್ರಲ್ಲ ಅದು. ತೆಗೆದುಕೊಡ್ಲಿ, ಕುಡಿತೀಯ? ತೆಗದೇನೀಗ. ಸ್ಟ್ರಾಕ್ ಈ ಕಡೆನೇ ಐತಿ. ಕುಡಿ. ಇಲ್ಲಿ ಚರಿ ಪೇಪರ್ ಸೋಪ್ ಆಮೇಲೆ ಇದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ಯಾಳ. ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಸ್ವಲ್ಪ ಬಾಂಡೆ ಅದಾವು, ಬಾಂಡೆ ಬೆಳಗ್ಕೋತೇನೋ. ಕೊನೆ ಬಾಂಡೆ ಅದಾವು, ಇಷ್ಟೆಲ್ಲ ಬಾಂಡೆ ಬೆಳಗ್ಬೇಕೀಗ. ಇಲ್ಲೇ ಬಾಂಡೆ ಎಲ್ಲ ಬೆಳಗಿಟ್ಟಿನಿ. ಈಗ ಬಸಂಕಟ್ಟಿನೆಲ್ಲ ಕ್ಲೀನ್ ಮಾಡ್ಯಾನು. ಸಾಂಬಾರು ಮತ್ತು ಪಲ್ಯ ಐತಿ. ಸೊ ಇಲ್ಲೇ ಚಿನ್ನೇನ ನಾಷ್ಟ ಮಾಡಿಲ್ಲ, ಅವಂಗೂ ಯಾಕೋ ಹೊಟ್ಟೆ ಕೆಟ್ಟೈತಿ. ಹಾಗಾಗಿ ಯಾಕೋ ಬೆಳಗ್ಗೆ ಎದ್ದು ವಾಂತಿದು ಮಾಡ್ಕೊಂಡ. ಹಾಗಾಗಿ ಅವನು ಇಡ್ಲಿ ತಗೊಂಡು ಬಂದಿದ್ದ. ನನಗಷ್ಟ ದೋಸೆ ಮಾಡ್ಕೊಂಡ. ನಾನು ಚರಿ ದೋಸೆ ತಿಂದು, ಚಿಕ್ಕು ಮತ್ತು ಚಿನ್ನೆ ಇಬ್ಬರು ಇಡ್ಲಿ ತಿಂದಾರು. ಆಮೇಲೆ ಇಲ್ಲೇ ಚಾ
ಮಾಡಿಟ್ಟೆ ನಮ್ಗೆ ಇನ್ನೂ ಬರಾಣಿಲ್ಲ. ಇಲ್ಲೇ ಈಗ ವಾಷಿಂಗ್ ಮಷಿನ್ 2 ಮಿನಿಟ್ಸ್ ಐತಿ, ಅದನ್ನಟ್ಟ ಒಣಗಿ ಹಾಕಿ ಬಂದ ಬಿಡಬೇಕು. ನಮ್ಮ ಚಾರು ಈ ಚಿಕ್ಕು ಈಗ ಕುಡಿದ್ಲು. ಆರಾಮ ಅನ್ಸಾಯ್ತಿಯಪ್ಪ? ಹೊಟ್ಟೆ ನೋಸೋದು ಕಡಿಮೆ ಆಯಿತು? ಇಲ್ಲೇ ನಮ್ಮ ಚಿಕ್ಕುಗೆ ಈಗ ನಾವು ಹಾಸ್ಪಿಟಲ್ ತೋರ್ಸಕ್ಕಂತ ಹೊಂಟಿದ್ದು. ಆಕೆಗೆ ಎಲ್ಲ ಆರಾಮಾಗಿತ್ತು, ಜ್ವರನೂ ಬಂದಿರಲಿಲ್ಲ ಬೆಳಗ್ಗೆಯಿಂದ. ಆಮೇಲೆ ಹೊಟ್ಟೆ ನೋಸೋದು ಕಡಿಮೆ ಆಗಿತ್ತು. ಆದರೂ ಒಂದು ಸಲ ತೋರಿಸ್ಕೊಂಬರ್ಬೇಕಂಥೇಳಿ ಹೊರಗಿನ ಡಾಕ್ಟರ್ ಕಡೆ ಹೊಂಟಿದ್ದು. ಅವರು MBBS ಎಲ್ಲೂ ಮಾಡಿದಾರು. ಅವ್ರ ಕಡೆನ ತೋರಿಸ್ಕೊಂಬಂದ್ರೆ ಆಯ್ತು ಅಂಥೇಳಿ ತೋರ್ಸಕ್ಕ ಹೊಂಟಿದ್ದು. ಇವಾಗ ನಮ್ಮ ಚಿಕ್ಕುಗೆ ಹಾಸ್ಪಿಟಲ್ ತೋರಿಸ್ಕೊಂಬಂದೆ, ಔಷಧ ಎಲ್ಲ ಕುಡಿಸಿ ಮಲ್ಕೊಂಡಾಳು. ಇವಾಗ ಸ್ವಲ್ಪ ಬ್ಯಾಕಸ್ ಕೆಲಸ ಐತಿ ನಂದು, ಅದನ್ನು ಮಾಡ್ಕೊತಾನ ಕೂತಿದ್ದು ನಾನು. ಅವಾಗ ಚಿನ್ನೆ ಬಂದ ಕರ್ಕೊಂಡು ಹೋದ. ಸೊ ಇವಾಗ ಇದನ್ನು ಮುಗಿಸ್ಕೊತಾನ. ಟೈಮ್ ನೋಡ್ರಿ 11:17 ಆಯಿತು. ನಮ್ಮ ಚರಿ ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಬೇಕು. ಬರ್ರಿ ಮುಗಿಸೋಣ. ಕೆಲಸ ಮುಗಿತಾ ಬ್ಯಾಕಸ್ತ. ಇಲ್ಲೇ ಬಾಂಡೆ ತೊಳೆದಿಟ್ಟಿದ್ದು ಅವನ್ನೆಲ್ಲ ಹಚ್ಚಿನು. ಆಮೇಲೆ ಬಿಸಿ ರೈಸ್ ಮಾಡೋಕ್ಕಿಟ್ಟೆನೀಗ. ಚಿಕ್ಕು ಆದ್ಮ್ಯಾಗ ಕೊಡ್ತೇನೆ ಬಿಸಿ ರೈಸ ಮತ್ತು ತುಪ್ಪ ತಿನ್ಲಿಕ್ಕೆ. ಹಾಗಾಗಿ ಬಿಸಿ ರೈಸ್ ಮಾಡೋಕ್ಕಿಟ್ಟೆನಿ. ಚರಿ ಬಂದ್ಮ್ಯಾಗೂ ತಿಂತಾಳು. ಹಾಗಾಗಿ ಸ್ವಲ್ಪ ಮೆತ್ತಗೆ ರೈಸ್ ಮಾಡಿ ತಿನ್ನಿಸಿನಂದ್ರೆ ಹೊಟ್ಟಿಗೂ ಚಲೋ ಆಗ್ತೈತೆ ಆಕೆಗೆ. ನೋಡ್ರಿ ಟೈಮ 12:47 ಆಯಿತು. ಇವಾಗ ನಾನು ಚರ್ಮ ಕರಿಯೋಕೆ ಹೊಂಟೇನು. ಹಂಗೆ ಟಿಕ್ಸು ಟೇಪ್ ಒಂದು ತರಬೇಕಿತ್ತು, ಅದಕ್ಕಾಗಿ ಪರ್ಸ್ನು ತೊಗೊಂಡೇನು. ಪರ್ಸ 12 ಆಗೈತೆ ನೋಡ್ರಿ, ಸಂತಿಗೆ ಹೋಯ್ತೇನೆ. ಆಮೇಲೆ ಇಲ್ಲೇ ನಾನು ಇದನ್ನು ಕಡಲೆ ಒಡ್ಯಾಕ ಈಗ ಅವ್ರಿಗೆ ಹಚ್ಚೋಕ್ಕಾಗೋಲ್ಲೇನ, ಎಲ್ಲವ್ರಿಗೆ ಹೇಳ್ಕೋತ ಕುಂತದ. ನಾನು ಹೋಗಿ ಕಡಲೆ ಒಡ್ಯಾಕ ಇದ್ರಾಗಿಡ್ತೇನೆ. ಆಮೇಲೆ ಟಿಕ್ಸು ಟೇಪ್ ಒಂದು ಬೇಕಾಗೈತೆ, ಅದನ್ನು ತೊಗೊಂಡು ಚರಿನ ಕರ್ಕೊಂಡು ವಾಪಸ್ ಬರ್ತೇನೆ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋತಕ ಚರಿ ಸ್ಕೂಲ್ ಟೈಮ್ ಆಗಿರ್ತೈತಿ, 1 ಗಂಟೆ 10 ನಿಮಿಷ. ಅವನ್ನೆಲ್ಲ ಕೆಲಸ ಮುಗಿಸ್ಕೊಂಡು ವಾಪಸ್ ಹೋಗ್ತಾ. ಚರಿ ಸ್ಕೂಲ್ದಿಂದ ಬಂದ ತಕ್ಷಣ ಅವ್ರ ಅಕ್ಕ ನೋಡಕ್ಕೆ ಹೋಗ್ಯಾರ. ನೋಡ್ರಿ ಹೂವ. ಔಷಧ ಕುಡಿಸಿದೆನ್ನ, ಔಷಧ ಕುಡಿಸೇನಪ್ಪನ. ಚರೋ ಔಷಧ ಕುಡಿಸ್ಯಾನ. ಔಷಧ ಕುಡ್ಸಕ್ತದ ಆಚೆ ಕೊಡಿರಕ್ಕೆ ನಿಮ್ಮ ತಂಗಿ. ಇದಕ್ಕೆ ಡೈಲಿ ಬಂದ ತಕ್ಷಣ ಓಡಿ ಹೋಗಿ ಡ್ರೆಸ್ ತೆಗ್ಯಾಕೆ ನಿಲ್ತೇಳು. ಇವತ್ತು ಬಂದ ಚಿಕ್ಕಿ ಅಂತ ನಿಮ್ಮ ಕಡೆನ ಬಂದ ನೋಡು ಓಡಿ. ಈಗ ಮೈ ಕೈಯೆಲ್ಲ ನೋಡೆ ಔಷಧ ಕುಡ್ಸಾಕ್ತಂದ ನೋಡು. ಆಚಾರ ಬಾ ಕುಡಿಸಿದೇನು ಬಾನ. ಹಾಂ ಪವಾತು ಅದ. ಡ್ರೆಸ್ ಅದು ತೆಗಿಬಾ, ನೀ ಕೈ ಕಾಲು ಮುಖ ಅದು ತೊಳ್ಕೊಬಾ ಮೊದಲು. ನಡಿ ಅದನ್ನು ತೆಗೆದಿಡು. ಎಲ್ಲಿ ಹೋಗುತ್ತೆ ಅದನ್ನು, ಪ್ಲಾಸ್ಟಿಕಲ್ಲಿ ಐತೆ ನೋಡಿ. ಇಲ್ಲೆಲ್ಲ ಹಿಂಗೆ ಒಗದ್ಲಿ. ಬಾ ಇದನ್ನ ಇಡ್ಬಾ. ಅದ ಟಿಕ್ಸ ತರಕ್ಕೆ ಹೋದಾಗ ಮತ್ತು ಈ ಥರದ್ದು ಆಕೆಗೆ ಪಿಂಕ್ ಕಲರ್ ಬೇಕಾಗಿತ್ತು. ಹಂಗಾಗಿ ಇದನ್ನು ತಂದೇನು. ಚಿಕ್ಕಕ್ಕ ಸರ್ಪ್ರೈಸ್ ಕೊಡು. ಕೊಡು ಚಿಕ್ಕಕ್ಕ ಸರ್ಪ್ರೈಸ್ ಕೊಡು. ಸರ್ಪ್ರೈಸ್ ಅನ್ ಸರ್ಪ್ರೈಸ್ ಅನ್
ಹ್ಞೂ ಹ್ಯಾಪಿ ಆದ್ಲೇನು ಕೇಳು. ಥ್ಯಾಂಕ್ ಯು ಅನ್ನು. ಎಲ್ಲ ಪೇ ಮಾಡು ಒಂದಿಟ. ಚಿಕ್ಕು ಸರ್ಪ್ರೈಸ್ ಕೊಟ್ಟೀನಿ. ನಿಂಗೆ ಇಷ್ಟ ಆಯಿತು ಚಿಕ್ಕಿ ಆ ಕಲರ? ಪಿಂಕ್ ಕಲರ್ ಬೇಕಾಗಿತ್ತಿಲ್ಲೋ ನಿನಗೆ? ನೀನು ಹೋದಾಗ ಸಿಗ್ಲೇ ಇಲ್ಲ ನಿಂಗೆ ಪಿಂಕ್ ಕಲರ. ಹ್ಯಾಪಿ? ಹ್ಞೂ ಕಡಿಮೆ ಆಗೈತಿ ಹೊಟ್ಟೆ ನೋವು ಅದು? ಜ್ವರ ಅದು ಇಲ್ಲಿ ಆರಿದ್ನೇ ಎಲ್ಲ. ಊಟ ಮಾಡಕ್ಕೆ ಚಿಕ್ಕುನ್ ಚರುಣಿನ ಊಟ ಮಾಡ್ರಿ, ಬಾಚಿ ಮಾಡಕ್ಕಿರಿ ಮತ್ತು. ಹಾಂ ಹಾಂ ಬಾಜಿ ಬೇಡ, ಊಟ ಬೇಡ, ಊಟ ಮಾಡ್ಬೇಕು ಮತ್ತೆ ಆರಾಮಾಗ್ತೈತಿ. ಊಟ ಮಾಡಬೇಕು, ಊಟ ಮಾಡಬೇಕು. ಎಸ್ 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 ಎಸ್. ಚಿಕ್ಕುಗ ಮತ್ತು ಚರಿಗೆ ಚಿಕ್ಕುಂದ ಚೆರುದ ಡ್ರೆಸ್ ತೆಗದ ಆಕಿಗೆ ಫ್ರೆಶ್ ಅಪ್ ಮಾಡಿಸೆ, ಇಬ್ರಿಗೂ ಊಟ ಮಾಡಿಸೆ ಮತ್ತು ಮೆಡ್ಸಿನ್ ಹಾಕಿ ಮಲಸ್ತೇನೆ. ಮತ್ತು ಇನ್ನೊಂದು ಸ್ವಲ್ಪ ರೆಸ್ಟ್ ತೊಗೊಲಿ ಇವತ್ತು. ಎಲ್ಲ ಚಿಕ್ಕು ಚೆರಿ ಯಾವ ಥರ ಲವ್ ಮಾಡ್ತಾರೆ ಅಂತೇಳಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೇನೋ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದಾಗ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.